ನಮಸ್ತೆ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ತರಕಾರಿ ಬಾತ್ ಅಥವಾ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀವಿ. ಮೊದಲಿಗೆ ಮೆಂತ್ಯ ಸೊಪ್ಪು, ಈರುಳ್ಳಿ, ಎಣ್ಣೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಹೀಗೆ ಬಾಡಿದ ಮೇಲೆ ಅದಕ್ಕೆ ಟೊಮೊಟೊನ ಹಾಕಬೇಕು. ಟೊಮೊಟೊ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ನೀಟಾಗಿ ಕೈ ಆಡಿಸ್ಕೋಬೇಕು. ಅದು ಎಣ್ಣೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಈ ರೀತಿ ಬೇಯಬೇಕಾದ್ರೆ ಘಮ್ ಅಂತ ಇರುತ್ತೆ. ತದನಂತರ ಟೊಮೊಟೊ ಚೆನ್ನಾಗಿ ಬೇಯಲಿ ಅಂತೇಳಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಉಪ್ಪನ್ನು ಆ್ಯಡ್ ಮಾಡಿ ಈ ರೀತಿ ಟೊಮೊಟೊ ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ನಾವಿಲ್ಲಿ ತರಕಾರಿ ಏನೇನು ತೊಗೊಂಡಿದ್ದೇವಪ್ಪ ಅಂದರೆ ಬೀನಿಸು, ಕ್ಯಾರೆಟು, ಬೀಟ್ರೋಟು, ಗೆಡ್ಡೆಕೋಸು, ಹೂಕೋಸು, ಆಲೂಗೆಡ್ಡೆ, ಬದನೆಕಾಯಿ ಈ ಎಲ್ಲ ತರಕಾರಿಗಳನ್ನ ತಗೊಂಡು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀವಿ. ಹೀಗೆ ಟೊಮೊಟೊನ ಚೆನ್ನಾಗಿ ಬೇಯಬೇಕಾದ್ರೆ ಆಗಾಗ ಕೈ ಆಡ್ತಾ ಇರಬೇಕು, ಇಲ್ಲ ಅಂದರೆ ಅದು ತಳ ಇಟ್ಕೊಬಿಡುತ್ತೆ. ಆ ಕಾರಣಕ್ಕೋಸ್ಕರ ನೀಟಾಗಿ ಕೈ ಆಡಿಸ್ಕೊಂಡು ಅಡುಗೆ ಮಾಡಬೇಕು. ಯಾವಾಗಲೂ ಅಡುಗೆ ರುಚಿಯಾಗಿ ಜೊತೆಗೆ ಶುಚಿಯಾಗಿ ಇರಬೇಕು. ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ನೀವು ಯಾವುದೇ ಅಡುಗೆಗಳನ್ನು ಮಾಡಿದಾಗ ಆದಷ್ಟು ತರಕಾರಿಗಳನ್ನು ಮತ್ತು ಕಾಳುಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ವಿಟಮಿನ್ಸು ಸಿಗುತ್ತೆ, ಬಾಯಿಗೆ ರುಚಿನೂ ಇರುತ್ತೆ, ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಕಳಿರೋ ಮನೆಗಳಲ್ಲಂತೂ ಯಾವಾಗಲೂ ಈ ರೀತಿ ಅಡುಗೆಗಳನ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹೋಟೆಲ್ ಊಟಗಳನ್ನ ಕಡಿಮೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ ಅಥವಾ ಹೊರಗಡೆ ಮಾಡೋ ಅಡುಗೆ ಚೆನ್ನಾಗಿಲ್ಲ ಅಂತ ನಮಗೂ ಗೊತ್ತು. ಆ ಕಾರಣಕ್ಕೋಸ್ಕರ ಹೀಗೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ನಾವು ಮನೇಲಿ ಒಂದು 6-7 ಜನ ಇದ್ದೀವಿ, ಅದಕ್ಕೆ ಇಷ್ಟೆಲ್ಲ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಬಟಾಣಿ. ಈ ಬಟಾಣಿಯನ್ನು ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಹಾಕೊಳ್ಳುವಂಥದ್ದು. ಈ ಥರ ಎಲ್ಲ ಬಾತ್ಗಳು ನಮ್ಮ ತಾಯ್ದಿರು, ನಮ್ಮ ಅಜ್ಜಿಯಂದಿರು ಮಾಡ್ತಾಯಿದ್ರು. ಇವಾಗ ನಾವು ಅದಕ್ಕೆ ವೆಜಿಟೇಬಲ್ ಪಲಾವ್ ಅಂತ ಹೆಸರು ಕೊಟ್ಕೊಂಡಿದ್ದೀವಿ. ಯಾವುದೋ 2-3 ಥರ ತರಕಾರಿ ಹಾಕ್ತೀವಿ, ಮಾಡ್ಕೋತೀವಿ, ತಿನ್ಕೋತೀವಿ. ಆದರೆ ಇವತ್ತು ನಮ್ಮ ತಾಯಿ ನಮಗೋಸ್ಕರ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡ್ತಾಯಿದ್ದಾರೆ. ಈ ಮಸಾಲೆಗೆ ಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೀವಿ. ನಾವು ಇವತ್ತಿನವರೆಗೂ ನಮ್ಮ ಮನೇಲಾಗಿರ್ಬೋದು, ನಮ್ಮ ತಾಯಿ ಮನೇಲಾಗಿರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಳಾಗಿರ್ಬೋದು, ಮೆಣಸಿನ್ಕಾಯಿ ಪುಡಿಗಳಾಗಿರ್ಬೋದು ಇದೇನನ್ನೂ ಬಳಸಲ್ಲ. ನಾವೆಲ್ಲವನ್ನು ರುಬ್ಬಿನೇ ಹಾಕೊಳ್ಳೋದು. ರೆಡಿಮೇಡ್ ಮಸಾಲೆಗಳನ್ನು ದಯಮಾಡಿ ಕಡಿಮೆ ಮಾಡಿ. ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಫ್ರೆಶ್ ಆಗಿ ರುಬ್ಕೊಂಡು ಹಾಕಿ. ಎಲ್ಲರೂ ವರ್ಕಿಂಗಲ್ಲಿರ್ತೀವಿ, ಬ್ಯುಸಿ ಇರ್ತೀವಿ, ಐ ನೋ. ಬಟ್ ಎಷ್ಟೇ ನಾವು ಬ್ಯುಸಿ ಇದ್ರೂ ಆರೋಗ್ಯ ಮುಖ್ಯ. ಅವಳು ನನ್ನ ಮಗಳು. ಆರೋಗ್ಯಕ್ಕೋಸ್ಕರ ಆಹಾರದಲ್ಲೇ ಆರೋಗ್ಯ ಅಂತ ನಾವು ಕೇಳಿದ್ದೀವಿ. ಆ ಕಾರಣಕ್ಕೋಸ್ಕರ ಆಹಾರವನ್ನು ನೀಟಾಗಿ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ತರಕಾರಿ ಬೆಂದಮೇಲೆ ನೀರು ಹಾಕಬೇಕು. 1 ಲೋಟ ಅಕ್ಕಿಗೆ 1/4 ಲೋಟದಷ್ಟು ನೀರು ಹಾಕಬೇಕು. ನೀವೆಷ್ಟು ಅಕ್ಕಿ ಹಾಕ್ಕೋತೀರೋ ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿನೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕು ನಿಮ್ಮ ರುಚಿಗೆ ತಕ್ಕಾಗಿ ಹಾಕ್ಕೊಳ್ಳಿ. ನಮ್ಮ ತಾಯಿ ಮಸಾಲೆ ಒಂಚೂರು ಬಿಡಬಾರ್ದು ಅಂತೇಳಿ ಎಲ್ಲನೂ ನೀಟಾಗಿ ತೊಳೆದು ಹಾಕ್ತಾಯಿದ್ದಾರೆ. ಹೀಗೆ ನೀರೆಲ್ಲ ಹಾಕೊಂಡ್ಮೇಲೆ ಉಪ್ಪು ಹಾಕ್ಕೊಳ್ಳಿ. ಮೊದಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ನೆನಪಿರಲಿ. ಈ ರೀತಿ ಎಲ್ಲ ರೆಡಿ ಆದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಅದನ್ನು ಬೇಯೋಕ್ಕೆ ಬಿಡಬೇಕು ಚೆನ್ನಾಗಿ. ಯಾಕೆಂದರೆ ನಾವು ತರಕಾರಿ ಹಾಕಿದ್ದೀವಲ್ಲ ಅದೆಲ್ಲ ಬೇಯಬೇಕು. ನೋಡಿ ಈ ರೀತಿ ಅದು ಚೆನ್ನಾಗಿ ಮಳ್ಳಬೇಕಾದ್ರೆ ಅದ್ರ ಸುವಾಸನೆ ನೋಡಬೇಕು ಎಷ್ಟು ಘಮ್ ಅಂತ ಇರುತ್ತೆ ಅಂತ. ಆ ತರಕಾರಿದು, ಆ ಸೊಪ್ಪಿಂದು ಎಲ್ಲ ಅಷ್ಟೇ ಘಮ ಘಮ ಅಂತಿರುತ್ತೆ. ಈ ಟೈಮಲ್ಲಿ ನಿಮ್ಗೆ ಎಷ್ಟು ಅಕ್ಕಿ ಬೇಕು, ಎಷ್ಟು ನೀರು ಹಾಕ್ಕೊಂಡಿರ್ತೀರಾ ಅದ್ರ ನೆನಪಿಟ್ಕೊಂಡು ಅಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಅಕ್ಕಿ ಹಾಕಿದ್ಮೇಲೆ ಯಾವಾಗಲೂ ಅಷ್ಟೇ ನೀವು ಬಿಳಿ ಅನ್ನನಾದರೂ ಮಾಡಿ
ಅಥವಾ ಏನಾದರೂ ಮಾಡಿ ಅಕ್ಕಿ ಹಾಕಿದ ತಕ್ಷಣ ಒಂದು ಸಲ ಕದ್ರಿ. ನಮ್ಮ ಮನೇಲಿ ಆಲ್ಮೋಸ್ಟು ನಾವು ಯಾವಾಗಲೂ ಕುಕ್ಕರಲ್ಲಿ ಬಾತ್ ಮಾಡೋದಾಗಿರ್ಬೋದು, ವೈಟ್ ರೈಸ್ ಮಾಡೋದಾಗಿರ್ಬೋದು ಮಾಡಲ್ಲ. ಈ ರೀತಿ ಯಾವಾಗಲೂ ಬೋಸಿಯಲ್ಲೇ ನಾವು ಬೇಯಿಸೋದು. ನಮ್ಮ ಮನೇಲಿ ಕುಕ್ಕರ್ ರೈಸ್ ಯಾರೂ ತಿನ್ನಲ್ಲ. ಈಗ ನೋಡಿ ಬಾತ್ ರೆಡಿ ಇದೆ, ಘಮ ಘಮ ಅಂತಿದೆ. ಅದು ಮಾಡ್ಕೊಂಡ್ರೇ ಆ ಸ್ಮೆಲ್ ಗೊತ್ತಾಗೋದು. ನಾನು ಹೇಳ್ಬೋದು ಅಷ್ಟೇ ಇಲ್ಲಿ, ಬಟ್ ನೀವು ಮಾಡಿಕೊಂಡಾಗ ಅದರ ಸುವಾಸನೆ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಈ ರೀತಿ ರೆಡಿ ಆಗುತ್ತೆ. ಈಗ ನಾನು ನನ್ನ ತಮ್ಮನಿಗೆ ಹಾಕ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಚಟ್ನಿ ಅಥವಾ ಮೊಸರು ಬಜ್ಜಿ ನಿಮ್ಗೇನು ಚೆನ್ನಾಗಿ ಅನಿಸುತ್ತೋ ಅದ್ರ ಜೊತೆ ತಿನ್ಬೋದು. ಬಟ್ ಇಲ್ಲಿ ನಾವು ಆಲ್ಮೋಸ್ಟು ಏನೂ ಆ್ಯಡ್ ಮಾಡ್ಕೊಳ್ಳಲ್ಲ, ನಾವು ಹಾಗೆ ತಿಂತೀವಿ. ಅದು ಹಾಗೆ ರುಚಿಯಾಗಿರುತ್ತೆ. ಈ ರೀತಿ ಸೂಪರಾಗಿರೋ ಬಾತ್ ರೆಡಿ ಆಗುತ್ತೆ. ಮಾಡ್ಕೊಳ್ಳಿ, ತಿನ್ನಿ.